ಒಬ್ರಲ್ಲ ಇಬ್ರಲ್ಲ ಕಾಂಗ್ರೆಸ್ನ 15 ವಿಕೆಟ್ ಪತನ ಆಗುತ್ತಾ? ನೋಡ್ತಾ ಇರಿ 2028ಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಈಗ ಹೈಕಮಾಂಡ್ಗೆ ರೆಬಲ್ ಶಾಸಕರು ಓಪನ್ ಆಗಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಏನು ಈ ಬಾರಿ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ಸೇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಒಬ್ರಲ್ಲ ಇಬ್ರಲ್ಲ ಕಾಂಗ್ರೆಸ್ನ 15 ವಿಕೆಟ್ ಪತನ ಆಗುತ್ತಾ? ನೋಡ್ತಾ ಇರಿ 2028ಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ. ಈ ರೀತಿಯಲ್ಲಿ ಹೈಕಮಾಂಡ್ಗೆ ರೆಬಲ್ ಶಾಸಕರು ಓಪನ್ ಆಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಈಗಾಗಲೇ ರಾಜೀನಾಮೆಯನ್ನ ನೀಡಿದ್ದಾರೆ ಇಂಡಿ ಶಾಸಕ. ಏನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಡಿ.ಕೆ. ಸಂಪುಟ ವಿಸ್ತರಣೆಯ ಮೇಲೆ ಈಗ ಭುಗಿಲೆದ್ದಿದೆ ಅಸಮಾಧಾನ. ರಾಜೀನಾಮೆಯನ್ನ ಸಲ್ಲಿಸಿದಂತಹ ಇಂಡಿ ಶಾಸಕ ಅಪ್ಪಾಜಿ ನಾಡಗೌಡ ಆಕಾಂಕ್ಷಿಯಾಗಿದ್ರು. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿದ್ರು. ನಾಳೆ 12 ಶಾಸಕರಿಂದ ರಾಜೀನಾಮೆ ಫಿಕ್ಸ್. ಒಬ್ರಲ್ಲ ಇಬ್ರಲ್ಲ ಕಾಂಗ್ರೆಸ್ನ 15 ವಿಕೆಟ್ ಪತನ ಆಗುತ್ತಾ ಅಂತ ನೋಡಿ. ಏನು ಇರುವಂತಹ 20 ಸ್ಥಾನಕ್ಕೆ 70ರಿಂದ 80 ಜನ ಆಕಾಂಕ್ಷಿಗಳಿಗೆ ಇದ್ರು. ಇಲ್ಲಿ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ ಆಗಿತ್ತು. ಅಳೆದು ತೂಗಿ ಒಂದಷ್ಟು ಹೆಸರನ್ನ ಹೈಕಮಾಂಡ್ ಫೈನಲ್ ಮಾಡಿದೆ. ಈಗ ಅವರ ಹೆಸರುಗಳು ಮಿಸ್ ಆಗಿದೆಯಲ್ಲ ಈ ಒಂದು ಪಟ್ಟಿಯಲ್ಲಿ, ಆ ಶಾಸಕರು ಏನಿದ್ದಾರೆ, ಸಚಿವಾಕಾಂಕ್ಷಿಗಳು ಏನಿದ್ದಾರೆ, ಅವರು ಈಗ ರೆಬಲ್ ಆಗ್ತಾ ಇರುವಂಥದ್ದು. ಅಂದ್ರೆ ವಾರ್ನಿಂಗ್ ಕೊಡ್ತಿದ್ದಾರೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ. ಈಗಾಗಲೇ ಇಂಡಿ ಶಾಸಕ ಅಪ್ಪಾಜಿ ನಾಡಗೌಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನು 12 ಶಾಸಕರು ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಬೇಳೂರು ಹೇಳುತ್ತಾ ಇರುವಂಥದ್ದು. ಸಾಕಷ್ಟು ಆಕಾಂಕ್ಷಿಗಳಿದ್ರು ಸಚಿವ ಸ್ಥಾನಕ್ಕಾಗಿ. ಹಾಗಾಗಿಯೇ ಇಲ್ಲಿ ಹೈಕಮಾಂಡ್ಗೆ ತಲೆನೋವಾಗಿತ್ತು. ಈ ಒಂದು ಕ್ಯಾಬಿನೆಟ್ ತಲೆನೋವನ್ನ ಹೇಗೆ ನಿವಾರಿಸ್ಕೊಳ್ಳೋದು, ಯಾರಿಗೆ ಮಣೆ ಹಾಕೋದು, ಯಾರಿಗೆ ಬಿಡೋದು ಅನ್ನುವಂಥದ್ದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಕೊನೆಗೂ ಕೂಡ ಈಗ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರಿಗೆ ಈಗ ಅಸಮಾಧಾನ ಆಗಿರುವಂಥದ್ದು. ಇನ್ನು ಬೇಸರಗೊಂಡಂತಹ ಶಾಸಕರು ಯಾರ್ಯಾರು ಅಂತ ನೋಡಿದ್ರೆ ಯಶವಂತ ರಾಯ ಪಾಟೀಲ್ ಇದ್ದಾರೆ, ಅಪ್ಪಾಜಿ ನಾಡಗೌಡ ಇರುವಂಥದ್ದು, ಬೇಳೂರು ಗೋಪಾಲಕೃಷ್ಣ, ರಾಘವೇಂದ್ರ ಹಿಟ್ನಾಳ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಈಗ ಇವರು ಬೇಸರಗೊಂಡಿದ್ದಾರೆ. ಇನ್ನು ಬಿ.ಜಿ. ಗೋವಿಂದಪ್ಪ ಇದ್ದಾರೆ, ಎಂ ಕೃಷ್ಣಪ್ಪ ಇರುವಂಥದ್ದು. ಈ ಒಂದು ಬೇಸರಗೊಂಡಂತಹ ಶಾಸಕರಿಗೆ ಅಂದರೆ ಅಸಮಾಧಾನ ಆಗಿರುವಂತಹ ಶಾಸಕರು ಇವರು. ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಇವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಬಿ.ಕೆ. ಸಂಗಮೇಶ್ ಕೂಡ ಈ ಒಂದು ಲಿಸ್ಟ್ನಲ್ಲಿ ಇರ್ತಾರೆ. ತನ್ವೀರ್ ಸೇಠ್ ಇವರು ಅಂದರೆ ಏನು ನರಸಿಂಹರಾಜ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು, ಸಾಕಷ್ಟು ಆಕಾಂಕ್ಷಿಯಾಗಿದ್ದರು. ಇವರು ಕೂಡ ಈ ಬಾರಿ ಸಿಕ್ಕೇ ಸಿಗುತ್ತೆ ಕ್ಯಾಬಿನೆಟ್ನಲ್ಲಿ ನನಗೆ ಅವಕಾಶ ಅಂತ ಇದ್ರು, ಆದರೆ ಸಿಕ್ಕಿಲ್ಲ. ಹಾಗಾಗಿ ಬೇಸರಗೊಂಡಿದ್ದಾರೆ. ಇನ್ನು ಎಸ್.ಎನ್. ನಾರಾಯಣ ಸ್ವಾಮಿ ಕೂಡ ಈ ಒಂದು ಲಿಸ್ಟ್ನಲ್ಲಿ ಇರುವಂಥದ್ದು. ರೂಪಕಲಾ ಶಶಿಧರ್ ಇವರು ಕೂಡ ಆಕಾಂಕ್ಷಿಯಾಗಿದ್ರು, ಆದರೆ ಇವ್ರಿಗೂ ಕೂಡ ಈಗ ಸಚಿವ ಸ್ಥಾನ ಮಿಸ್ ಆಗಿದೆ. ಇನ್ನು ಕೆ.ವೈ. ನಂಜೇಗೌಡ ಮಾಲೂರು ಕ್ಷೇತ್ರದ ಶಾಸಕ, ಇವ್ರಿಗೂ ಕೂಡ ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಹಾಗಾಗಿಯೇ ಇಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ಇಂಡಿ ಶಾಸಕ ರಾಜೀನಾಮೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಉಳಿದಂತೆ 12 ಜನ ರಾಜೀನಾಮೆ ಕೊಡ್ತಾರೆ ಅಂತ ಬೇಳೂರು ಕೃಷ್ಣಪ್ಪ ಹೇಳಿರುವಂಥದ್ದು. ಇಲ್ಲಿ ನೋಡಿ, ಏನು ಕರ್ನಾಟಕ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರಲ್ಲಿ ತೀವ್ರ ಅಸಮಾಧಾನ ಸ್ಫೋಟಗೊಂಡಿದೆ. ಸಚಿವ ಸ್ಥಾನ ಕೈತಪ್ಪಿದಂತಹ ಸಾಗರ ಕ್ಷೇತ್ರದ ಬೇಳೂರು ಗೋಪಾಲಕೃಷ್ಣ ಮತ್ತು ಇಂಡಿ ಕ್ಷೇತ್ರದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಶಾಸಕ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆಯನ್ನ ನೀಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಹಲವೆಡೆ ಪ್ರತಿಭಟನೆಗಳು ನಡೀತಾ ಇದ್ವು. ಆಡಳಿತಾರೂಢ ಸರ್ಕಾರಕ್ಕೆ ರಾಜಕೀಯ ಬಿಕ್ಕಟ್ಟೀಗ ಎದುರಾಗಿರುವಂಥದ್ದು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಬೇಸರಗೊಂಡಿದ್ದಾರೆ. ನೋಡಿ, ಶಾಸಕರ ಬೆದರಿಕೆಗೆ ಡೋಂಟ್ ಕೇರ್ ಅಂದಂತಹ ಹೈಕಮಾಂಡ್ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನಲ್ಲಿ ರಾಜೀನಾಮೆಯ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ. ಇನ್ನು ರಿಸೈನ್ ಮಾಡಲು ಕಾಂಗ್ರೆಸ್ನ ಕೆಲ ಶಾಸಕರು ಮುಂದಾಗಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಕ್ತಿಲ್ಲ, ಹಾಗಾಗಿ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಆದರೆ ಶಾಸಕರ ರಾಜೀನಾಮೆ ಅಸ್ತ್ರಕ್ಕೆ ಹೈಕಮಾಂಡ್ ಪ್ರತ್ಯಸ್ತ್ರವನ್ನ ಬಿಡ್ತಾ ಇದೆ. ಹೈಕಮಾಂಡ್ ನಾಯಕರಿಂದ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಈಗ ಆದೇಶ ಬಂದಿದೆ. ನಾವು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ನಿರ್ಧಾರವನ್ನ ಮಾಡಿದ್ದೇವೆ. ಪಕ್ಷ ಬೆಳಿಬೇಕಲ್ವಾ, ಹಾಗಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅಂತ ಗೊತ್ತಿದೆ. ಇನ್ನು ಕೆಲವರು ಪಕ್ಷಕ್ಕೆ ರಾಜೀನಾಮೆ ಬೆದರಿಕೆಯನ್ನ ಹೂಡ್ತಾ ಇದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ನಾಯಕರು ಎಂದಿಗೂ ಮಣಿಯಲ್ಲ. ನೋಡಿ, ಶಾಸಕರ ಬೆದರಿಕೆಗೆ ಈಗ ಡೋಂಟ್ ಕೇರ್ ಅಂದಿರುವಂಥದ್ದು ಹೈಕಮಾಂಡ್.
ಇಲ್ಲಿ ನಮಗೆ ಗೊತ್ತಿದೆ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ. ಇಲ್ಲಿ ಎಲ್ಲವನ್ನ ಅಳೆದು ತೂಗಿಯೇ ಪಟ್ಟಿಯನ್ನು ಸಿದ್ಧಪಡಿಸಿರುವಂಥದ್ದು. ಹಾಗಾಗಿ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನಲ್ಲಿ ಏನು ರಿಸೈನ್ ಮಾಡುವಂತಹ ಅಸ್ತ್ರಕ್ಕೆ ಮುಂದಾಗಿದ್ದಾರೆ ಕೆಲ ಶಾಸಕರು. ಅದಕ್ಕೆ ಪ್ರತ್ಯಸ್ತ್ರವನ್ನು ನೀಡ್ತಾ ಇರುವಂಥದ್ದು. ಅಂದರೆ ಯಾರಿಗೆ ನಾವು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಗೊತ್ತಿದೆ ನಮಗೆ, ಅದಕ್ಕೆ ನಾವು ಕೊಟ್ಟಿದ್ದೀವಿ ಅಂಥವರಿಗೆ ಪಕ್ಷವನ್ನು ಸಂಘಟನೆ ಮಾಡಬೇಕು. 2028ರ ಚುನಾವಣೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಹೈಕಮಾಂಡ್ ಈ ರೀತಿಯಾಗಿ ಅಳೆದು ತೂಗಿ ಪಟ್ಟಿಯನ್ನು ಫೈನಲ್ ಮಾಡಿರುವಂಥದ್ದು. ಯಾರೆಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೋ ಅವರಿಗೆ ಹೈಕಮಾಂಡ್ ಈಗ ಒಂದು ಪ್ರತ್ಯಸ್ತ್ರವನ್ನು ಬಿಟ್ಟಿರುವಂಥದ್ದು. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ ನಮಗೆ ಗೊತ್ತಿದೆ. ಕೆಲವರು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಹೈಕಮಾಂಡ್ ನಾಯಕರು ಎಂದಿಗೂ ಮಣಿಯಲ್ಲ ಅಂತ ಇಲ್ಲಿ ಸಂದೇಶವನ್ನು ರವಾನೆ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ನೋಡಿ, ಶಾಸಕರ ಬೆದರಿಕೆ, ನಾವು ರಾಜೀನಾಮೆ ಕೊಟ್ಬಿಡ್ತೀವಿ, ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಕೆಲ ಶಾಸಕರು ರಾಜೀನಾಮೆಗೆ ಮುಂದಾಗಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಶಾಸಕರು ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು. ಬೆದರಿಕೆಗೆ ಹೈಕಮಾಂಡ್ ಬಗ್ತಾ ಇಲ್ಲ. ನಮಗೆ ಗೊತ್ತಿದೆ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತ ಹೇಳಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಈಗ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವಂಥದ್ದು, ಯಾಕಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರು ಇದ್ರು ಅವರು ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು. ಇದಕ್ಕೆ ನಾವು ಬಗ್ಗಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಏನಾಗಬಹುದು ಇದು? ಕ್ಲೈಮ್ಯಾಕ್ಸ್ ಹಂತದಲ್ಲಿ ಏನಾಗುತ್ತೆ? ರಾಜೀನಾಮೆ ಕೊಡ್ತಾರಾ ಅಥವಾ ಹೈಕಮಾಂಡ್ ಮನವೊಲಿಸುತ್ತಾ? ಏನಾಗುತ್ತೆ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನು ಇವಾಗ CM ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಏನು 20 ಶಾಸಕರನ್ನು ಸಚಿವರನ್ನಾಗಿ ಪರಿಗಣಿಸಿರುವಂಥದ್ದು ಸಹಜವಾಗಿ ಎಲ್ಲರಿಗೂ ಬೇಜಾರಿರುತ್ತೆ. ಯಾಕಂದರೆ 5 ಬಾರಿ 6 ಬಾರಿ ಗೆದ್ದಿರೋರು, 4-5 ಬಾರಿ ಗೆದ್ದಿರೋರು ಮತ್ತು ಜಿಲ್ಲಾ ಮತ್ತು ಜಾತಿವಾರು ಇದು ನೋಡಿದಾಗ ಸಹಜವಾಗಿ ಬೇಸರಗೊಂಡಿರ್ತಾರೆ. ಈ ಕ್ಷಣಕ್ಕೆ ಅವ್ರಿಗೆ ಬೇಸರ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಕೆಲವರು ಕಾನ್ಸ್ಟಿಟ್ಯೂನ್ಸಿಲಿ ಕಾರ್ಯಕರ್ತರಿಗೆ ಹೇಳಿದ್ರಂತೆ ನನಗೆ ಮಿನಿಸ್ಟ್ರಿಗಿರಿ ಸಿಗುತ್ತೆ, ಹೀಗಾಗಿ ಬನ್ನಿ ಅಂತದ್ದು. ಅಂಥವರು ಸರ್ಕಾರದ ವಿರುದ್ಧ ಮತ್ತು ಹೈಕಮಾಂಡ್ ವಿರುದ್ಧ ಏನೋ ಗರಂ ಆಗಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅನ್ನೋದು ಕೂಡ ಅದು ಒಂದು ಐಡ್ರಾಮಾ ಅಷ್ಟೇ. ಅಂದರೆ ನಮ್ಮನ್ನು ಪರಿಗಣಿಸಿಲ್ಲ ಅನ್ನೋ ಆಸಕ್ತಿಯನ್ನು ಆ ಕ್ಷಣಕ್ಕೆ ತೋರಿಸಿದ್ದಾರೆ ವಿನಃ ಯಾವುದೇ ಥರದ ಯಾರೂ ರಾಜೀನಾಮೆ ನೀಡಲ್ಲ. ಯಾಕೆಂದರೆ ಇನ್ನು 2 ವರ್ಷ, ಇನ್ನು 22 ತಿಂಗಳು 20 ತಿಂಗಳಿಗೆಲ್ಲ ಯಾರು ಎಲೆಕ್ಷನ್ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಇನ್ನು 2 ವರ್ಷ ಕಳೆದ ಮೇಲೆ ಸಹಜವಾಗಿ ಅವಧಿ ಮುಗಿದೋಗುತ್ತೆ, ಆವಾಗ ಅಸೆಂಬ್ಲಿ ಚುನಾವಣೆ ಬಂದೇ ಬರುತ್ತೆ. ಹೀಗಾಗಿ ಈ ಅಸಮಾಧಾನಗಳು ಈ ಕ್ಷಣಿಕ ಅಷ್ಟೇ, ಏನು ಇದು ದೊಡ್ಡ ಮಟ್ಟಕ್ಕಲ್ಲ. ಮತ್ತು ಇನ್ನೂ ಕೆಲವರು ಗಟ್ಟಿಯಾಗಿದ್ದಂಥವ್ರು ಯಾರು ಸಿಕ್ಕಿಲ್ಲ, ಈ ಜಿಲ್ಲಾ ರಾಜಕಾರಣದ ಮೇಲೆ ಇಡ್ತಾ ಇರೋವಂಥವ್ರು ಅವರು ಇವರು ಇದ್ದಾರಲ್ಲ, ಅಂಥವರು ಏನೂ ಮಾತಾಡಿಲ್ಲ ಇಲ್ಲಿವರೆಗೂ. ಅವರು ಮುಂದಿನ ದಿನಗಳಲ್ಲಿ ಏನಾದ್ರೂ ಇಲ್ಲ ಪಕ್ಷದ ವಿರುದ್ಧ ಬಂಡೆದ್ದು ಒಳಂದೊಳಗೆ ಇದನ್ನು ಮಾಡಿದ್ರೆ ಮುಂದೆ ಯಾವ ರೀತಿ ಪಕ್ಷ ಇದನ್ನೆಲ್ಲ ಅರ್ಗಿಸ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲಕ್ಷ್ಮಿ, ಧನ್ಯವಾದ ಪವನ್, ನಿಮ್ಮೆಲ್ಲ ಮಾಹಿತಿ. ಏನು ಒಬ್ಬರಲ್ಲ ಇಬ್ಬರಲ್ಲ, ಇಲ್ಲಿ ಬರೋಬ್ಬರಿ 15 ವಿಕೆಟ್ ಪತನ ಆಗುತ್ತಾ ಅಂತ ಇಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇರುವಂಥದ್ದು. ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಶಾಸಕರ ವಲಯದಲ್ಲಿ ತೀವ್ರ ಅಸಮಾಧಾನ ಸ್ಫೋಟಗೊಂಡಿದೆ. ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಬೇಸರಗೊಂಡಿರುವಂತಹ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಘೋಷಣೆಯನ್ನ ಮಾಡಿದ್ದಾರೆ. ಹಾಗೂ ಏನು ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೂಡ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಏನು ಸ್ಟೇಟ್ಮೆಂಟ್ ಅನ್ನ ನೀಡಿರುವಂಥದ್ದು, ರಾಜೀನಾಮೆ ಕೊಡ್ತೀವಿ ಅಂತ. ಅಂದರೆ ಇಲ್ಲಿ ಒಂದು ಬೆದರಿಕೆನ ಹಾಕ್ತಾ ಇರುವಂಥದ್ದು, ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹಾಗಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ. ಅದಕ್ಕೆ ಹೈಕಮಾಂಡ್ ಕೂಡ ಪ್ರತ್ಯುತ್ತರವನ್ನು ನೀಡಿದೆ.